ಬಿಲಾಲ್ ಮಸೀದಿಯಲ್ಲಿ ಬುಧವಾರ ನಾಡದಾಳ ಓಣಿ ಹಾಗೂ ಸಿಕ್ಕಲಗಾರ ಓಣಿಯ ಯುವ ಘಟಕ ಹಾಗೂ ಗುಲ್ಜಾರ್ ಕಮಿಟಿ ವತಿಯಿಂದ ಇಫ್ತಾರ್ ಕೂಟ ನಡೆಯಿತು. ಬಿಲಾಲ್ ಮಸೀದಿಯ ಅಬ್ದುಲ್ ರಜಾಕ್ ನಾಯ್ಕುಡಿ ಮಾತನಾಡಿ, ಪವಿತ್ರ ರಂಜಾನ್ ತಿಂಗಳಲ್ಲಿ ಸಂಜೆಯ ಇಫ್ತಾರ್ ಸಮಯದಲ್ಲಿ ಉಪವಾಸ ವ್ರತ ಪ್ರಾರ್ಥನೆ ಬೇಡಿಕೆಗಳನ್ನು ಅಲ್ಲಾಹ್ ಸ್ವೀಕರಿಸಿ ಈಡೇರಿಸುತ್ತಾನೆ. ಉಪವಾಸವು ನಮ್ಮ ಮನಸ್ಸು ದೇಹವನ್ನು ಶುದ್ಧಗೊಳಿಸುತ್ತದೆ. ರಂಜಾನ್ ಉಪವಾಸ ನಮ್ಮ ಆತ್ಮ ಶುದ್ಧಿ ಮಾಡುತ್ತದೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಮಹತ್ವದ್ದು ಎಂದರು. ಈ ವೇಳೆ ಬಾಬು ಸಿದ್ದಪ್ಪ ಡೇರೆದ್, ಜಮ್ಮಣ್ಣ ಜೋಗಿ, ಹನುಮಂತ ಕುರಿ, ಚಂದ್ರು ಡೇರೆದ್, ಬಿಲಾಲ್ ಮಸೀದಿ ಕಮಿಟಿ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ನಾಯ್ಕುಡಿ, ಬುಡ್ಡೆ ಸಾಬ್ ತಂಗಡಗಿ, ಇಮಾಮ್ ಸಾಬ್ ಅತ್ತಾರ್, ದಾವಲ್ ಸಾಬ್ ಸುಲ್ತಾನ್ಪುರ್, ಹಾಜಿ ಖಾಸಿಂ ಸಾಬ್ ನಾಡ್ದಾಳ್ ಹಾಗೂ ಸಿಕ್ಕಲ್ಗಾರ ಓಣಿಯ ಯುವಕರು, ಸಮಸ್ತ ನಾಲತ್ವಾಡ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ರು. ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ್. आज नारदाल गली के गुलजार कमेटी के तरफ से इफ्तार कूटे का इंतज़ाम किया गया है। हमारे नारदाल मोहल्ले के सभी बड़े लोग जो हमारे साथ में इफ्तार करने के लिए आए हैं, उनको बहुत बहुत शुक्रिया अदा करता हूँ, क्योंकि हमें बुलाने के साथ में वो लोग आए हैं। हमारे जात मूँछ छोड़ के हमारे साथ में एक भाई के जैसा हम लोग रहते हैं मोहल्ले के अंदर, इसीलिए हमारे इफ्तार कूट में शामिल होने के लिए आए हैं। उनका बहुत बहुत शुक्रिया अदा करता हूँ। ನಾಡದಾಳ ಓಣಿ ವತಿಯಿಂದ ಗುಲ್ಜಾರ್ ಸಮಿತಿ ಇಫ್ತಿಯಾರ್ ಕೂಟದಲ್ಲಿ ನಾವು ಎಲ್ಲ ಸಮಾಜದವರು ಸೌಹಾರ್ದತೆಯಿಂದ ಇವತ್ತು ಭಾಗವಹಿಸಿ ಇವತ್ತು ಈ ಕೂಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ಕರೆದಿದ್ದಕ್ಕಾಗಿ ಈ ನಮ್ಮ ಮುಸಲ್ಮಾನ್ ಸಮಾಜದವ್ರಿಗೆ, ನಮ್ಮ ಗುಲ್ಜಾರ್ ಸಮಿತಿಯವರಿಗೆ ನಾವೆಲ್ಲರೂ ಒಂದನ್ನು ಹೇಳ್ತಾ ಇದ್ದೀವಿ. ले घेता आधी जणे काय आधी जणे की मालूम नाही तर बैठा का अदरत सुने त्याच्यावरती बैठा का आधी काय आधी येतात एक लगते हो प्लीज लोग तुम्हारा माल है साथी मेरा फोन लगा, मैं जाफर को दावत जूस बना से दो जने का जूस बना से जूस डाला स्टार्ट नहीं कर देगा, बोर्ड पकड़ेगा। ರಂಜಾನ್ ತಿಂಗಳ ಈ ಉಪವಾಸ ವ್ರತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪರಮಾತ್ಮನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಮುಖ್ಯವಾಗಿ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಉಪವಾಸ ವ್ರತಾಚರಣೆ ಏನೈತಲ್ಲ, ಇದು ಮನುಷ್ಯನ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಉಪಕಾರ ಆಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾಡದಾಳ ಓಣಿ ಮತ್ತು ಸಿಕ್ಕಲಗಾರ ಓಣಿಯ ಯುವಕರು ಈ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಇಫ್ತಾರ್ ಕೂಟವನ್ನು ಏರ್ಪಡಿಸೋದ್ರ ಮೂಲಕ ಉಪವಾಸ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಸಾದ ಏನೈತಲ್ಲ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಿಲಾಲ್ ಮಸೀದಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಅಂಜುಮನ್ ಇಸ್ಲಾಮಿಕ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನಾಡತ್ವಾಡ ಸಮಸ್ತ ಮುಸ್ಲಿಂ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹೀಗಾಗಿ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಭಾಳ ಒಳ್ಳೆಯ ಕೆಲಸ. ಇದು ಕೋಮು ಸೌಹಾರ್ದದ ಸಂಕೇತವಾಗಿ ಇರ್ತಕ್ಕಂಥದ್ದು ಅಂಥೇಳಿ ನಾನು ಈ ಮೂಲಕ ಭಾಳ ಹೆಮ್ಮೆಯಿಂದ ಹೇಳುತ್ತೇನೆ. ಧನ್ಯವಾದ.